ಸ್ವೀಟ್ ಕಾರ್ನ್. ಓಕೆ, ಬಿರಿಯಾನಿ ರೆಡಿ ಆಗ್ತಾ ಇದೆ. ಇಲ್ಲಿ ಚಿಕನ್ ಫ್ರೈ. ನನ್ನ ಸಬ್ಸ್ಕ್ರೈಬರು ರೆಡಿ 1 2 ಇಲ್ಲಿ ಫಸ್ಟಿಂದ ರೆಡಿ 1 2 3 highly standard videos we need. ಓಕೆ, ಕುಡಿದು ಊಟನೂ ಮಾಡ್ತೀರಾ? ಊಟ 8 ಗಂಟೆ ಮೇಲೆ ಮಾಡ್ತೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಲೇಟಾಗಿದ್ದೆ. ಸೊ ಇವಾಗ ಏನಪ್ಪ ವ್ಲಾಗ್ ಅಂತಂದರೆ, ನಮ್ಮ ಮನೆಗೆ ನಮ್ಮ ಅಜ್ಜಿ ಮತ್ತು ನಮ್ಮ ಕಸಿನ್ ಸಿಸ್ಟರ್ ಉಷಾಕ ಅವ್ರ ಮಕ್ಕಳೆಲ್ಲ ಬರ್ತಾಯಿದ್ದಾರೆ. ಫೋನ್ ಮಾಡಿದ್ರು ಬರ್ತಾಯಿದ್ದೀವಿ ಅಂತ. ಸೊ ಅಡುಗೆ ಮಾಡ್ಕೊತಾ ಇದ್ವಿ. ನಾನು ಈಗ ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಕೆಳಗೆ ಹೋಗ್ತಿದ್ದೀನಿ. ನೋಡೋಣ ಕೆಳಗೆ ನಮ್ಮ ಮಮ್ಮಿ ಏನೇನು ಮಾಡ್ತಾಯಿದ್ದಾರೆ ಐಟಮ್ಸು ಅಂತ ನೋಡೋಣ, ನಿಮಗೂ ತೋರಿಸ್ತೀನಿ ಬನ್ನಿ. ನಿನ್ನೆ ಸ್ಯಾಟರ್ಡೇ ಪೂಜಕ್ಕ ಮನೆಗೆ ಹೋಗಿ ಬಂದು ಫುಲ್ ಕೋಲ್ಡಾಗಿ ನಿನ್ನೆ ಸಾಯಂಕಾಲ 5 o'clock ಸಂಜೆಯಲ್ಲಿ ಮಲಗಿದ್ದು ನಾನು. ಇವತ್ತು ಬೆಳಗ್ಗೆ 9:30 10 o'clock ಎದ್ದಿದ್ದೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಸೊ ಫೋನ್ ಮಾಡಿದ್ರು ಬರ್ತಾಯಿದ್ವಿ ಅಂತ ಅದಕ್ಕೆ ಎದ್ದೆ. ಅದಕ್ಕೆ ಊಟ ಮಾಡ್ತಾಯಿದ್ವಿ, ಅಂದರೆ ಅಡುಗೆ ಮಾಡ್ತಾಯಿದ್ದಾರೆ ನಮ್ಮಮ್ಮ. ಏನು ಅಡುಗೆ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಬನ್ನಿ ಗಾಯ್ಸ್, ಇವಾಗ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ನೈಲು ಇಲ್ಲೇ ಇದ್ದಾನೆ, ಮಲಗಿದ್ದಾನೆ. ಸ್ವಲ್ಪ ಬಂದರು, ಏನೋ ತಂದರು, ಸ್ವೀಟ್ ಕಾರ್ನ. ಸ್ವೀಟ್ ಕಾರ್ನ್. ಓಕೆ, ಸೌತೆಕಾಯಿ ಡನ್. ಕಿಚನ್ ಫುಲ್ಲು ಮೆಸ್ಸಿ ಮಾಡ್ಕೊಂಬಿಟ್ಟಿದ್ದಾರೆ. ವೆಲ್ಕಮ್ ಟು ಮೆಸ್ಸಿ ಕಿಚನ್. ಮಮ್ಮಿ ಏನು ಮಾಡ್ತಾಯಿದ್ದೀರಾ? ಚಿಕನ್ ಬಿರಿಯಾನಿ. ತಂಗಿ ನಮ್ಮ ಆಂಟಿ ಎಲ್ಲ ಬರ್ತಾರೆ ಅಂತ ಹಾಂ, ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಓಕೆ, ಏನೇನು ಮಾಡ್ತಾಯಿದ್ದೀರಾ? ಈ ಥರ ತೋರಿಸ್ತಾ ಇದ್ದೀರಾ ಅಡುಗೆ ಮನೆಯಲ್ಲ? ಬಿಫೋರ್ ಹೆಂಗೆ ಇರುತ್ತೆ, ಆಮೇಲೆ ಕ್ಲೀನ್ ಮಾಡ್ಬಿಟ್ಟು ತೋರಿಸ್ತೀನಿ. ಮೆಣಸಿನ್ಕಾಯಿ ಬೇಡ. ಇವ್ರು ಎಲ್ಪ ನಿಮಗೆ ಸಹಾಯಕಿ. ಸೊ ಇಲ್ಲಿ ಇದೇನು ಬಿರಿಯಾನಿ ರೆಡಿ ಆಗ್ತಾ ಇದೆ. ಇಲ್ಲಿ ಚಿಕನ್ ಫ್ರೈ ಬಿಸಿ. ಇಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ಇದು ರಸಮ್, ಇದು ರಸಮ್, ಟೊಮೆಟೊ ರಸಮ್. ಇದು ನಮ್ಮ ಮಕ್ಕಳಿಗೆ ಕಾಲು. ಸೊ ಗೈಸ್, ಇವಾಗ ರೆಡಿಯಾಗಿದೆ, ನೋಡೋಣ ಬನ್ನಿ. ರೆಡಿಯಾಗಿದೆಯಾ? 90% ಸೂಪರ್. ಇನ್ನೊಂದು ಚಿಕನ್ ಫ್ರೈ, ಪಾಯಸ, ವೈಟ್ ರೈಸ್, ರಸಮ್, ಇದು ಮೊಟ್ಟೆ, ಇದು ಮಟನ್ ಸಾರು. ಹಾಂ, ಮಟನ್ ಸಾರು. ಸೊ ಎಷ್ಟು ರೆಡಿಯಾಗಿದೆ. ಅದೊಂದು ಸಲಾಡ್, ಸೌತೆಕಾಯಿ, ಈರುಳ್ಳಿ. ಆ್ಯಂಡ್ ಕಿಚನ್ ನೋಡಿ ಫುಲ್ ಕ್ಲೀನ್ ಮಾಡಿದ್ದೀನಿ. ಮೆಸ್ಸಿಯಿಂದ ಫುಲ್ಲು ಕ್ಲೀನ್ ಕಿಚನ್ ಆಗಿದೆ. ನಮ್ಮ ಅಕ್ಕ ನನ್ನ ಬ್ಲಾಗ್ ನೋಡ್ತಾ ಇದ್ದಾಳೆ ಗೈಸ್. ಸ್ವೀಟ್ ಕಾರ್ನ್ ಸುಳಿತಾ ಇದ್ದಾಳೆ, ಹಂಗೆ ನಾನು ಬ್ಲಾಗ್ ನೋಡ್ತಾ ಇದ್ದಾಳೆ. ನನ್ನ ಸಬ್ಸ್ಕ್ರೈಬರು ಗೈಸ್. ಕಿಚನ್ ಇವಾಗ ಫುಲ್ಲು ಕ್ಲೀನ್ ಆಗಿದೆ ನೋಡಿ, ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಕ್ಲೀನ್ ಮಾಡಿಬಿಟ್ಟಿದ್ದೀನಿ ನಾನೇ. ಸೊ ಗೈಸ್, ಇವರೇ ನಮ್ಮ ಆಂಟಿ, ನಮ್ಮ ಉಷಕ್ಕ ಮತ್ತು ಅವ್ರ ಮಕ್ಕಳು. ಸೊ ಆಂಟಿ ಎಲ್ಲ ಆ್ಯಕ್ಚುಲಿ ಅಜ್ಜಿ ಆಗಬೇಕು. ಅಜ್ಜಿ ಅಂದರೆ ನಮ್ಮ ಮಮ್ಮಿಯವರ ಚಿಕ್ಕಮ್ಮ. ಅವರು ನನ್ನ ಮಮ್ಮಿಗೆ ಕಸಿನ್ ಸಿಸ್ಟರ್ ಉಷಕ್ಕ. ಇವರಿಬ್ಬರು ಅವ್ರ ಮಕ್ಕಳು ತನವ್ ಮತ್ತು ತಾನ್ಯ ಅಂತ. ಸೊ ಸಂಡೇ ಆಂಟಿ ಊರಿಂದ ಬಂದಿದ್ರು ಅಂತ ಉಷಕ್ಕ ನಮ್ಮ ಮನೆಗೆ ಕರ್ಕೊಂಬಂದರು. ಪಾಪ ತನವ್ ಮತ್ತು ತಾನ್ಯ ಮೈಲುಗೆ ಎದ್ರುಕೊಂಡು ಅಲ್ಲಿ ಸೋಫಾ ಮೇಲೆ ಕುತ್ಕೊಂಡ್ಬಿಟ್ಟಿದ್ರು, ಆಚೆನೇ ಬಂದಿರಲಿಲ್ಲ. ಸೊ ನಾವು ಮೈಲು ನಾವು ಊಟ ಮಾಡೋ ಗಂಟ ಮೇಲೆ ಕಿಚನಲ್ಲಿ ಕುಂಚಿದ್ವಿ. ಅವನು ಎದ್ರುಕೊಂಡ್ಬಿಟ್ಟಿದ್ದ ತುಂಬ.
ಆಯ್ತಣ್ಣ. ಊಟ ಮಾಡಿದ್ರಾ? ಏನು ತಿಂದ್ರಿ? ಬಿರಿಯಾನಿ. ನೀನು? ನಾನು ಕೂಡ. ಇಷ್ಟ ಆಯ್ತಾ? ಚೆನ್ನಾಗಿತ್ತಾ? ಏನು ಮಾಡ್ತಾಯಿದ್ದೀರಾ ಇವಾಗ? ಟಿ ವಿ ನೋಡೋಕೆ ಬಂದ್ರಾ? ಟಿ ವಿ ನೋಡ್ತೀರಾ? ನಿಂಗೆ ಯಾವ್ದು ಬೇಕಪ್ಪ? ಇವಾಗ ಯಾವ್ದು ಹಾಕ್ಲಿ ನೀವಿಬ್ಬರಲ್ಲಿ? ಓಟ್ ಮಾಡೋಣ. ಈಗ ಇಟ್ಕೊಳ್ಳಿ, ಫ್ಲೆಕ್ಸ್ ಹಾಕೋಣ. ಇಲ್ಲಿ ಹಿಂಗೆ ನಾನು ಹಿಂಗೆ ಹಾಕಿದ್ರೆ ನೀನು ಕೇಳಿದ್ದು, ಹಿಂಗೆ ಹಾಕಿದ್ರೆ ನೀನು ಕೇಳಿದ್ದು. ಓಕೆನಾ? ರೆಡಿ 1 2 ಇಲ್ಲಿ ಫಸ್ಟಿಂದ ರೆಡಿ 1 2 3 ಹೆಂಗೆ ಹಾಕೋದು ಇವಾಗ? ಹಂಗೆ ಬೇಡ, ಇಲ್ಲಿ ಎರಡರ ಅದು ಆಪ್ಷನ್ ಮಾಡ್ತೀನಿ. ಯಾವ್ದು ಮುಟ್ತೀರೋ ಅದು. ಓಕೆನಾ? ನಿಂಗೆ ಯಾವುದು? ಮಂಕಿ ಇಂದ ಟ್ರ್ಯಾಂಕು. ನಿಂಗೆ ಕುಂಕುಮ ಅಲ್ವಾ? ಓಕೆ, ಎರಡರ ಒಂದು ಮುಟ್ಟು. ಇದಾ? ನೀನು ಇಬ್ರು ಎಲ್ಲ ಮುಟ್ಟಿದ್ರಿ. ಇದು ಮಂಕಿ, ಇದು ಕುಂಫು ಇತ್ತು. ಇಬ್ಬರು ಯಾವ್ದಾದ್ರು ಇಬ್ಬರು ಸೇರಿ ಒಂದೇ ಮುಟ್ಟಬೇಕು. ಓಕೆನಾ? ಇಬ್ಬರು ಸೇರಿ ಒಂದು ಮುಟ್ಟಬೇಕು. ನಾನು ಯಾವುದು ಅಂತ ಹುಡ್ಕೊಂಡಿರ್ತೀನಿ. ಸರಿ, ಇಬ್ಬರು ಸೇರಿ ಒಟ್ಟಿಗೆ ಒಂದೇ ಮುಟ್ಟಿ. ಒಂದೇ ಇದಾ? ಮಂಕಿ ಅಂದೆ ಟ್ರಂಪ್. ಕಂಗ್ರ್ಯಾಚುಲೇಷನ್ ಬ್ರದರ್. ಆಯಿತು, ಅದಾದ್ಮೇಲೆ ಅದು ಹಾಕ್ಕೊಡ್ತೀನಿ. ಓಕೆನಾ? ಓಕೆ ಗೈಸ್, ಇವಾಗ ಅವ್ರಿಗೆ ಮಂಕಿ ಅಂದೆ ಟ್ರಂಪ್ ಅಂತ ಹಾಕ್ಕೊಡ್ತಾ ಇದ್ದೀನಿ ನೋಡಿ. ಅದು ನೋಡ್ಬೇಕಂತೆ. ಓಕೆ ತನ್ಯಾ, ನೀನೇ ವಿನ್ನರು. ನೀನು ನೆಕ್ಸ್ಟ್, ಅದಾದ್ಮೇಲೆ ನಿಮಗೆ. ಓಕೆನಾ? ಓಕೆ, ನೋಡ್ತಾ ಇರಿ. ಏನಾದರೂ ಬೇಕಂದ್ರೆ ನನ್ನ ಕರೀರಿ. ಓಕೆನಾ? ಬರ್ತೀನಿ. ಬಾಯ್. ಹುಷಾರು. ಮಲ್ಕೊಂಡೆ ನೋಡಿ. ಬಾಯ್ ಬಾಯ್ ಮಾಡಿ ಯೂಟ್ಯೂಬ್ ಚಾನಲ್ಗೆ. ಬಾಯ್ ಬಾಯ್. ಮಮ್ಮಿ ಏನು ಮಾಡ್ತಿದ್ದೀರಾ? ಟೀಗೆ ರೆಡಿ. ಸೊ ಮಮ್ಮಿ ಟೀ ಕೊಡಕ್ಕೆ ಹೋಗ್ತಾ ಇದ್ದಾರೆ. ಮಾಡಿ ಕುಡಿಯಲ್ಲ ಪ್ರೇರಣೆ. ನಾನೇನು ಕುಡಿಯಲ್ಲ. ಅರ್ಷಿತನು ಕುಡಿಯಲ್ಲ. ಅವಳು ಕುಡಿತಾಳೆ. ನೀವು ಕುಡಿತೀರೇನೋ? ಬೇಡ ತಿನ್ರ ಮಕ್ಕಳ ತೆಗೀರಿ. ಅಲ್ಲಿ ಅರ್ಧ ತಿಂದು ಖಾಲಿ ಇದ್ದಿ. ಓಪನ್ ಮಾಡು. ನೀನು ಕೊಡು. ಶಕ್ಕ, ನಿಮ್ಮ ಅಭಿಪ್ರಾಯ ಹೇಳಿ ಯೂಟ್ಯೂಬ್ ಚಾನಲ್ ಬಗ್ಗೆ. ಆಲ್ ದಿ ಬೆಸ್ಟ್. ಕೆಪಾಸಿಟಿ ಐತೆ, ಚೆನ್ನಾಗಿ ಮಾಡು. ಫುಲ್ ಕಂಟೆಂಟ್ ಕೊಡು. ಓಕೆ. ಯೂಸ್ಫುಲ್ಲು. ಓಕೆ. ವ್ಯಾಲ್ಯೂಬಲ್. ಓಕೆ. ಹೈಲಿ ಸ್ಟ್ಯಾಂಡರ್ಡ್ ವಿಡಿಯೋಸ್ ವಿ ನೀಡ್. ಓಕೆ, ಅಷ್ಟೇನಾ? PNG ಆಮೇಲೆ ಎಡಿಷನ್ನು, ಕ್ವಾಲಿಟಿ ಆಫ್ ದಿ ವಿಡಿಯೋ ಶುಡ್ ಬಿ HD. ಫುಲ್ HD ಕೊಡ್ತೀನಿ. ಎಸ್. ಓಕೆ. ಕ್ವಾಲಿಟಿ, ವ್ಯಾಲ್ಯೂ ಆಫ್ ದಿ ವಿಡಿಯೋ ಎಲ್ಲ HD ಅಲ್ಲೇ ಇರಬೇಕು. ಆವಾಗಲೇ ನೋಡೋದು. ಡನ್. ಆವಾಗ ಸ್ಟೇಟಸ್ಗೆ ಹಾಕೊಂತೀವಿ. ಓಕೆ. ಫಾಲೋ ಮಾಡಿ ಎಲ್ಲ. ಆಯಿತು, ಡನ್. ಗ್ರೋ ಗ್ರೋ ಗ್ರೋ. ಥ್ಯಾಂಕ್ ಯು ಆಂಟಿ. ನೀವು ಹೇಳಿ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಆಂಟಿ. ನೀವು ಹೇಳ್ರ ಮಕ್ಕಳ? ಥ್ಯಾಂಕ್ ಯು. ಮಾತಾಡಿ, ನಿಮ್ಗೆ ಸಪೋರ್ಟ್ ಮಾಡಿ ನಾವು ಅಕ್ಕನ ಚಾನಲ್ಗೆ. ನೀನು ಮಾತಾಡಮ್ಮ. ನಾವು ವಿಶ್ವದಕ್ಕನ ವಿಡಿಯೋಸ್ ನೋಡಿದಂಗೆ ನಿಮ್ದು ನೋಡ್ತೀವಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಿಟ್ಬಿಡು. ಏನಪ್ಪ ಶಶಾಂಕ್? ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಹೊಸ ಸ್ಪೆಕ್ಸ್ ಹಾಕೊಂಡು ಬಂದಿದ್ಯಾ? ಏನು ಸ್ಪೆಕ್ಸ್ ನೋಡಿ ಗೈಸ್, ಹೊಸದು ಲೆನ್ಸ್ ಕಟ್ಟರ್ ತಗೊಂಡಿರೋದು. ಇದಲ್ಲ, ಅದು ಶೇಡ್ಸ್ ಬೇರೆ. ಇದು ಏನಿದು? ರೆಡ್ ವೆಲ್ವೆಟ್. ಊಟ ಮಾಡಿ ಶಶಾಂಕ್. ಊಟ ಮಾಡ್ಬಿಟ್ಟೆ ಹೋಗ್ತೀನಿ. ಊಟಕ್ಕೆ ಬಂದಿರೋದು. ಎಷ್ಟೊತ್ತೆ ಹೊಟ್ಟೆ ತುಂಬಾ ಹಸಿತಾ ಇದೆ, ತಿಂಡಿ ಬೇಗ ತಗೊಂಬಾ. ಇವಾಗ ಏನೋ ಟೀ ಕುಡಿತಾ ಇದ್ದೀರಾ? ಹೌದು. ಟೀ ಕುಡಿದು ಊಟನೂ ಮಾಡ್ತೀರಾ?
ಊಟ 8 ಗಂಟೆ ಮೇಲೆ ಮಾಡ್ಬೇಕು. ಎಲ್ಲ ಹಿಂಗೆ ಕ್ಲೀನ್ ಮಾಡ್ಕೊಂಡು ನಮ್ಮ ಅಪ್ಪ ಡೈ ಹಾಕ್ಸ್ಕೊಂಡ್ ಬಂದಿದ್ದಾರೆ ತಲೆಗೆ. ಹಾಯ್ ರಾಧು. ಹಾಯ್. ಸ್ಮೈಲ್ ಮಾಡು, ಹಾಯ್ ಮಾಡು. ಸಬ್ಸ್ಕ್ರೈಬ್ ಮಾಡಿ ಅನ್ನೋ. ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್. ಕೇಳಿಸಿಲ್ಲ. ಓಕೆ, ಥ್ಯಾಂಕ್ ಯು. ಏನಮ್ಮ ಇಷ್ಟು ಸ್ನ್ಯಾಕ್ಸು? ಅಲ್ಲಿರ್ಲಿ ಫಸ್ಟ್ ಅಲ್ಲಿ ತೆಗಿ. ಸರ್ಪ್ರೈಸ್ ಸರ್ಪ್ರೈಸ್. ಕುರ್ಕುರೆ ಮಸಾಲ ಗಾಯ್ಸ್. ಹೆಂಗಿರ್ತಾನೆ ಆಫ್ಟರ್ ಹೆಂಗಿರ್ತೀಯೋ? ಹೊಸ ಸ್ಪೆಕ್ಸ್ ಗೈಸ್ ಶೋ ಆಫ್ ಮಾಡ್ತಾ ಇದ್ದಾನೆ. ಲೆನ್ಸ್ ಕಟ್ ಅಲ್ಲಿ ತಗೊಂಡಾ? ಬೈ ಒನ್ ಗೆಟ್ ಒನ್. ಸಬ್ಸ್ಕ್ರೈಬ್ ಮಾಡಿ ಏನು. ಸೂಪರ್. ಇವಾಗ ಕುರ್ಕುರೆ ಮಸಾಲ ಮಾಡ್ತಾ ಇದ್ದೀವಿ. ಅದಕ್ಕೆ ಕುರ್ಕುರೆ ಬೇಕು. ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು ಶಶಾಂಕಲ್ಲಿ ಏನದು ಕೊತ್ತಂಬರಿ ಸೊಪ್ಪು ತೊಳಿತಾ ಇದ್ದಾನೆ. ಆ್ಯಂಡ್ ಒಂದು ನಿಂಬೆಹಣ್ಣು ಆ್ಯಂಡ್ ಸಾಸ್ ಇದೆ, ಸಾಸ್ ಕೂಡ ಹಾಕೋಬೋದು. ಅದನ್ನ ಆ್ಯಡ್ ಮಾಡಿ ತೋರಿಸ್ತೀವಿ. ಆಮೇಲೆ ಇದು ಪೆಪ್ಪರ್ ಪೌಡರು. ಸೊ ಇವಾಗ ಚಾಟ್ ಮಸಾಲ, ಪೆಪ್ಪರ್ ಪೌಡ್ರು ಇದನ್ನು ಆ್ಯಡ್ ಮಾಡ್ಬೋದು. ಪ್ರೊಸೆಸಲ್ಲಿದೆ, ತೋರಿಸ್ತೀನಿ ಆಗಿದ ತಕ್ಷಣ. ಕುರ್ಕುರೆ ಮಸಾಲ ಮಾಡೋಕ್ಕೆ ಫಸ್ಟ್ ಇದನ್ನ ಇದು ಮಾಡ್ಕೋಬೇಕು, ಕ್ರಷ್ ಮಾಡ್ಕೋಬೇಕು. ಹಿಂಗಾದ್ರು ಮಾಡಿ ಆಗಿಲ್ಲ ಅಂತಂದ್ರೆ ಇದನ್ನು ತಗೊಂಡು ದಪ್ಪ ದಪ್ಪ ಇರಬಾರ್ದು, ಸ್ವಲ್ಪ ಸ್ವಲ್ಪ ಸಣ್ಣ ಇರಲಿ. ಸಗಾಯಿಸ್ಬೇಕು. ಸಾಕು ಸಾಕು ಗೈಸ್. ಇಷ್ಟು ಆದ್ಮೇಲೆ ಇದಕ್ಕೇನೆ ಈರುಳ್ಳಿ, ಬೆಳ್ಳುಳ್ಳಿ ಏನೇನಿದೆ ಅದೆಲ್ಲ ಐಟಮ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿಂತಾರೆ. ಸೂಪರ್ ಆಗಿರುತ್ತೆ ಗೈಸ್. ಇವಾಗ ಒಂದು ಬೌಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ. ಇವಾಗ ನಿಂಬೆಹಣ್ಣು ಹಾಕ್ತಾ ಇದ್ದೀವಿ. ಕ್ರಷ್ ಮಾಡಿ ಇರೋ ಕುರ್ಕುರೆ ಹಾಕ್ಬೇಕು. ಫುಲ್ಲು ಹಾಕ್ಬಿಡಿ ಎಷ್ಟು ಬೇಕು. ಆ್ಯಕ್ಚುಲಿ ಇದಕ್ಕೆ ಗ್ರೀನ್ ಅಲ್ಲ ಬ್ಲೂ ಲೆಸ್ ಇದು ಸಖತ್ತಾಗಿರುತ್ತೆ. ಇನ್ನು ಮಿಕ್ಸ್ ಮಾಡ್ಬೋದು, ಎರಡನ್ನು ಮಿಕ್ಸ್ ಮಾಡ್ಕೋಬೋದು. ವಾವ್, ಜಸ್ಟ್ ಲುಕಿಂಗ್ ಲೈಕ್ ವಾವ್. ಸೊ ಇವಾಗ ಎರಡು ಮಿಕ್ಸ್ ಮಾಡಬೇಕು. ಅದಕ್ಕೊಂಚೂರು ಸಾಲ್ಟ್ ಹಾಕಿ. ಸಾಲ್ಟ್ ಕೊಡಿ ಶಶಾಂಕ್. ಅಲ್ಲಿ ಇಲ್ಲಿ ಸ್ಟ್ರೈಟ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಸ್ವಲ್ಪ ಹಾಕಿ, ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ. ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡು ಕೆಚಪ್ ಹಾಕಿದ್ಮೇಲೆ ಸ್ವಲ್ಪ ಇದಾಗ್ಬಿಡುತ್ತೆ. ವೆರಿ ಗುಡ್. ಪ್ರೊಫೆಷನಲ್ ಚರಿಮುರಿಗೆ ಈ ಥರ ಮಾಡ್ತಾವೆ. ಮಾಡೋಕ್ಕೊಂದು ಫ್ಲಾಪ್ ಆಯಿತು. ಹಿಂಗೆ ಮಾಡಿ, ಹಿಂಗೆ ಎತ್ತಿ ಹಿಂಗೆ ಗೊಬ್ಬರ ಹಾಕಿ. ಕೆಚಪ್ ಹಾಕಿದ ತಕ್ಷಣ ತಿನ್ಬಿಡಿ ಇಮಿಡಿಯೇಟಾಗಿ, ಯಾಕಂದರೆ ಅದು ಮೆತ್ತಗಾಗ್ಬಿಡುತ್ತೆ ಜಾಸ್ತಿ ಹೊತ್ತು ಬಿಟ್ರೆ. ಸ್ವಲ್ಪ ಪೆಪ್ಪರ್ ಹಾಕಬೇಕು. ಪೆಪ್ಪರ್ ಹಾಕೊಳ್ಳಿ ಸ್ವಲ್ಪ ಲೈಟ್. ಜಾಸ್ತಿ ಹಾಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಜಾಸ್ತಿ ಹಾಕೊಂಡು ಟೇಸ್ಟ್ ಚೆನ್ನಾಗಿರುತ್ತಂತೆ. ಒಂಚೂರು ಪೆಪ್ಪರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿಂತಾ ಇದ್ರೆ. ಈ ಮಳೆ ಬರ್ತಿದೆ ಗೈಸ್ ಆ್ಯಕ್ಚುಲಿ ಆಚೆ ಜೋರಾಗೆ, ಅದಕ್ಕೂ ಇದಕ್ಕೂ ವಾವ್ ಅನ್ನಂಗಿರುತ್ತೆ. ಶಶಾಂಕಿಗೆ ಈಗ ನಾವು ತಿನ್ಸ್ಬಿಟ್ಟು ಅದು ಟೇಸ್ಟ್ ರಿವ್ಯೂ ಕರೆಕ್ಟಾಗಿ ರಿವ್ಯೂ ಹೇಳ್ತಾನೆ. ಒಂದು ಸ್ಪೂನ್ ಈ ಬೌಲ್ ಇದಕ್ಕೆ ಹಾಕ್ಕೊಡು. ಅಷ್ಟು ಟೇಸ್ಟ್ ಅಂತ ಗೈಸ್. ಆಚೆ ಮಳೆ ಬರ್ತಿರೋದಕ್ಕೂ ಅವ್ರು ಮಾಡ್ತಾ ಇರೋ ರೆಸಿಪಿ. ನೋಡಿ ಎಲ್ಲ ಒಂಚೂರು ನಿಂಬೆಹಣ್ಣು ಹಿಂಡ್ತಾ ಇದ್ರೆ ವಾವ್. 5 minutes ಟಪ್ ಅಂತ ಮಾಡೋ ರೆಸಿಪಿ ಇದು. ಶಶಾಂಕ್ ನಾನು ತಿನ್ಬಿಟ್ಟು ರಿವ್ಯೂ ಹೇಳ್ತೇನೆ. ಟೇಸ್ಟಿಗೆ ಹೇಳಿದ್ದು. ಸೂಪರ್ ಸೂಪರ್ ಆಗಿ ಆವಾಗ ನಾನು ಬಾಯಲ್ಲಿ ಕೊಡ್ತಾರೆ. ನಿಜವಾಗ್ಲೂ ಸೂಪರ್ ಆಗಿ. ಸಕ್ಕತ್ತಾದ. ಈ ಮಳೆ ಬರ್ತಾ ಇರೋದು ಅದಕ್ಕೂ ಸೂಪರ್ ಇದೆ. ಮಳೆ ಬಂದಾಗ ಮಾಡ್ಕೊಳ್ತೀನಿ.
ಈವ್ನಿಂಗ್ ಸ್ನ್ಯಾಕ್ಸ್ ಒಂದು 5-6 o'clock ಸ್ನ್ಯಾಕ್ಸ್ ಬೇಕಂತ ಅನ್ಸಿದ್ರೆ Just 5 minutes time ಅಲ್ಲಿ 5 ಮಿನಿಟ್ ಮ್ಯಾಗಿ ಥರ 2 ಮಿನಿಟ್ಸ್ಗೆ ಆಗ್ಬಿಡುತ್ತೆ. ಮ್ಯಾಗಿ 2 ಮಿನಿಟ್ಸ್ ಆಗಲ್ಲ, ಬಟ್ ಇದಾಗುತ್ತೆ. ನಿಜವಾಗ್ಲೂ ಸೂಪರ್ ಆಗಿದೆ. ಇದಕ್ಕೆ ಹಂಗೆ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಲೇಸಲ್ಲಿ ಹಾಕೋರು ಇಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ಸರ್ವ್ ಮಾಡೋ ಟೈಮು ಸರ್ವ್ ಮಾಡಿ ರಿವ್ಯೂ ಹೇಳಿ. ತಿನ್ಬಿಟ್ಟೆ ಸೌಂಡ್ ಕಮ್ಮಿ. ಚೆನ್ನಾಯ್ತಾ? ಓಕೆ ಓಕೆನಾ? ಚೆನ್ನಾಗಿ ಹೆಂಗಿದೆ? ಸೂಪರ್ ಸೂಪರ್ ಆಗಿದೆ ಗಾಯ್ಸ್. ಎಲ್ಲರೂ ತಿಂಟ್ರೆ ಇಲ್ಲಿದೆ ಬಾರೋ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನ. ಅಷ್ಟು ಡಿಮ್ಯಾಂಡ್ ಗೈಸ್. ಕಾಲಿನ ಆಗೋದು ಸ್ವಲ್ಪ ಜಾಸ್ತಿ ಮಾಡಬೇಕು ಗೈಸ್. ಆಚೆ ತುಂಬ ಜೋರು ಮಳೆ ಬರ್ತಾ ಇದೆ. ನಮ್ಮ ರೋಡೆಲ್ಲ ನೋಡಿ ಹೆಂಗೆ ಮಾಡಾಕ್ಬಿಟ್ಟಿದ್ದಾರೆ. ಸೊ ಈ ಮಳೆಗೆ ಆ ರೆಸಿಪಿ ಮಾಡ್ಕೊಂಡು ತಿಂದರೆ ಡೆಡ್ಲಿ ಕಾಂಬಿನೇಷನ್. ವಾವ್ ಇನ್ನೊಂದು ಏನಾದರೂ ರೆಸಿಪಿ ಅದು ಜಾಸ್ತಿ ಹೇಳ್ತಿದ್ದಾರೆ ಅನ್ಕೊಂಬೇಡಿ, ಬಟ್ ಕಾಂಬಿನೇಷನ್ ಆಗಿರುತ್ತೆ. ಗೊತ್ತಿಲ್ಲ ನೋಡಿ. ಆ್ಯಕ್ಚುಲಿ ನನಗೆ ಫಸ್ಟೇ ಲೇಸು ಕುಕ್ಕರಲ್ಲಿ ತುಂಬ ಇಷ್ಟ. ಅದು ಸ್ವಲ್ಪ ಮಿಕ್ಕಿದ ಈರುಳ್ಳಿ ಅದೆಲ್ಲ ಹಾಕಿ ಕಾಂಪ್ಲಿಮೆಂಟ್ ಮಾಡ್ತೀವಿ. ಅದು ತುಂಬ ಓವರ್ ಟೇಸ್ಟ್ ಮಾಡ್ತಾಯಿದೆ. ಸೊ ಟೇಸ್ಟ್ ಮಾಡಿ ಒಳ್ಳೆಗೆ ಅದಕ್ಕೆ ಫಸ್ಟ್ ಟೈಮ್ ತಿಂತೆ. ಮತ್ತು ನೋಡಿ 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 ಹೆಂಗೆ ಮಾಡ್ತಾಯಿದ್ದ. ಮಳೆ ಬರ್ತಾಯಿದೆ ಅಂತೂ ಆ ಟೇಸ್ಟ್ ಹಾಳಾಗುತ್ತೆ. ಸೊ ನಾನಿನ್ನ ತಿಂದಿಲ್ಲ, ನನಗೆ ಬಾಯಿ ತಡಿತಾ ಇಲ್ಲ. ತಿಂದ್ಬಿಟ್ಟು ಸಿಗ್ತೀನಿ ನಿಮಗೆ. ಬೈ ಗಾಯ್ಸ್. ಫಸ್ಟ್ ಮಾಡಿದ್ದು ಖಾಲಿ ಆಯಿತು ಅಂತ ಇವಾಗ ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀವಿ. ಮಮ್ಮಿ ಇವಾಗ ಮುದ್ದೆ ಮಾಡ್ತಾ ಇದ್ದಾರೆ. 1 2 ಆಯ್ತು, ಇದು 3ನೇದು ಮುದ್ದೆ. ನೋಡಿ ಊಟ ರೆಡಿಯಾಗಿದೆ. ಇವಾಗ ಊಟ ಕೊಡಬೇಕು. ಒಂದಿದೆ 4 ಮುದ್ದೆ. ನೋಡಿ 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 ನಮ್ಮ ಮಮ್ಮಿ. 2000 years later. ಬಾಯ್, ಹುಷಾರಾಗಿ ಹೋಗು. ನಮ್ಮ ಮಮ್ಮಿ ಮ್ಯಾಗಿ ಮಾಡ್ಕೊಡ್ತಾ ಇದ್ದಾರೆ. 5 ಮಿನಿಟ್ಸ್ ಆದ್ರೆ ಇನ್ನೂ ಆಗಿಲ್ಲ. 2 ಮಿನಿಟ್ಸ್ ಮ್ಯಾಗಿ. ಆನ್ಲೈನ್ 5 ಮಿನಿಟ್ಸ್ ಅಷ್ಟೇ.